ಆಗಿದೆ. ಈಗ ಮುಂದೆ ಸರ್ಕಾರದ ಜೊತೆ, ತಮಿಳ್ನಾಡು ಸರ್ಕಾರ ಜೊತೆ ಮಾತಾಡಬೇಕು, ಪೊಲೀಸ್ ಇಲಾಖೆ ಜೊತೆ ಮಾತಾಡಬೇಕಾರೆ ಅವ್ರ ಮನೆಯವ್ರು ಅಲ್ವಲ್ಲ. ಯಾರೋ ಪಾಪ ಬಡಪಾಯಿ ಅವನು ಒದೆ ತಿನ್ಕೊಂಡು ಬಂದ. ಯಾರು ಏನು ಕನ್ನಡಿಗರು, ಕನ್ನಡ ಹೋರಾಟಗಾರರು ಮಾತ್ರ ಧ್ವನಿ ಎತ್ತುತ್ತಾ ಇದ್ದೀವಿ. ಇಲ್ಲಿವರೆಗೂ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದು ನಾವು ಯಾರು ಕೂಡ ಕೇಳಿ ಬಂದಿಲ್ಲ. ಮುಂದೆ ಈ ಥರ ಆಯಿತು ಅಂದರೆ ನಾವೆಲ್ಲರೂ ಕೂಡ 150 ಆಗಲಿ 200 ಆಗಲಿ ವಾಹನಗಳ ಜೊತೆಗೆ ತಮಿಳ್ನಾಡು ಹೋಗಿ ಅಲ್ಲೇನು ನಡೀತಾ ಇದೆಯಲ್ಲ ಅದ್ರ ವಿರುದ್ಧವಾಗಿ ನಾವಲ್ಲಿ ಹೋರಾಟ ಹಮ್ಮಿಕೊಳ್ತೀವಿ ಅಂತ ಹೇಳಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ವಿಷಯ ಇಷ್ಟೇ. ಆಲ್ರೆಡಿ ಈರೋಡು ಪೊಲೀಸ್ ಅವರು ಏನು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಂತ ಕನ್ನಡಿಗರ ಮೇಲೆ ಅಂತ ಕಳೆದ ವಾರದಿಂದ ಏನು ಸುದ್ದಿ ಬರ್ತಾ ಇತ್ತು, ಅದ್ರ ಬಗ್ಗೆ ಈರೋಡು ಜಿಲ್ಲಾ ಪೊಲೀಸ್ ಅವರು ಆಗಲಿ ಇಬ್ಬರನ್ನ ನಿಲಂಬರಸನ್ ಮತ್ತು ಅಬ್ದುಲ್ ವಾಸಿಮನ್ ಅವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ನಮ್ಮ ಸಂಘಟನೆಯಲ್ಲಿ ನಮ್ಮ ಯುವಕರು ಏನಿದ್ರು, ಹೇಗಾದರೂ ಯುವಕರಿಗೆ ಸ್ವಲ್ಪ ಬಿಸಿ ರಕ್ತ ಕುಣಿತಾ ಇದ್ರು, ಹೋಗಬೇಕು ಚಾಮರಾಜನಗರ ಜಿಲ್ಲೆಗೆ ಹೋಗಬೇಕು, ಗಡಿಭಾಗಕ್ಕೆ ಹೋಗಬೇಕು ಅಂತ ಹೇಳಿ. ಅದು ಅಲ್ಲದೆ ಅವನೇನಿದ್ದಾನೆ ಅರೆಸ್ಟ್ ಆಗಿರೋವನು ಚಾಲೆಂಜ್ ಬೇರೆ ಮಾಡಿದ್ನಂತೆ ಸಾಮಾಜಿಕ ಜಾಲತಾಣದಲ್ಲಿ. ನಾನು ಸೇಲಂಗೆ ಬರ್ತಾ ಇದ್ದೀನಿ, ನಿಮಗೆ ತಾಕತ್ತಿದ್ರೆ ಬನ್ನಿ, ನಾನು ಉತ್ತರ ಕೊಡ್ತೀನಿ ಅಲ್ಲಿ ಅಂತ ಹೇಳಿ. ಅದಕ್ಕೆ ನಮ್ಮ ಯುವಕರು, ನಮ್ಮ ನಾಯಕರುಗಳೆಲ್ಲರೂ ಒಂದು 150 ವೆಹಿಕಲ್ ರೆಡಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ದರು. ಅಷ್ಟರಲ್ಲೇ ಅಲ್ಲಿ ಅವನ್ನ ಈರೋಡು ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಬಂತು. ಅದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಈರೋಡು ಪೊಲೀಸ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ಇನ್ನು ಮುಂದೆ ಯಾವುದೇ ರೀತಿ ಕನ್ನಡಿಗರಿಗೆ ಅಲ್ಲಿ ಅವಮಾನ ಆದಲ್ಲಿ, ನಮ್ಮ ಕನ್ನಡ ಧ್ವಜಕ್ಕೆ ಅವಮಾನ ಆದಲ್ಲಿ ನಾವಂತೂ ಕೈ ಕಟ್ಕೊಂಡು ಸುಮ್ಮನೆ ಕುತ್ಕೊಳ್ಳಲ್ಲ. ಇದು ಏನಿದೆ ಒಂದು ಶಾಲೆ ಅರಿಶಿನ ಕುಂಕುಮದ ಸಂಕೇತ. ಯಾಕಂದರೆ ನಾವು ನಮ್ಮ ಸಂಘಟನೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ಕೊಟ್ಟಿರೋದು ಒಂದೇ, ಯಾವಾಗಲೂ ಕರಿಬೇಕು ಅನ್ನೋ ಉದ್ದೇಶ ನಮಗೆಲ್ಲ ಗೊತ್ತೇ ಇದೆ. 10-12 ದಿವಸದಿಂದ ತಮಿಳುನಾಡಲ್ಲಿ ನಮ್ಮ ಕನ್ನಡ ನಾಡಿನ ಶಬರಿಮಲೆ ಮಾಲೀಕರು, ಶಬರಿಮಲೆ ಭಕ್ತರು ಏನು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ, ವಾಹನಗಳಲ್ಲಿ ತಮ್ಮ ಅಭಿಮಾನದಿಂದ ಕರುನಾಡಿನ ಒಂದು ಬಾವುಟವನ್ನು ಹಾಕ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ವಿಚಾರ ನಾವು ಹೇಳ್ಬೇಕು ಅಂತ ಹೇಳಿದರೆ, ಅಭಿಮಾನದಿಂದ ಹೋಗ್ತಾರೆ. ಜೊತೆಗೆ ಅಲ್ಲಿ ಸಾವಿರಾರು ವೆಹಿಕಲ್ಗಳು, ಸಾವಿರಾರು ಲಕ್ಷಾಂತರ ಜನಗಳು ಅಲ್ಲಿ ನೆರೆದಿರ್ತಾರೆ. ನಮ್ಮ ಚಾಲಕರ ಉದ್ದೇಶ ಇಷ್ಟೇ, ನಮ್ಮ ಕರುನಾಡಿನ ಬಾವುಟವನ್ನು ನಮ್ಮ ವಾಹನಗಳಲ್ಲಿ ಹಾಕಿದರೆ ಭಕ್ತರು ಅನೇಕ ಕಿಲೋಮೀಟರ್ ಗಟ್ಟಲೆ ಮುಂದೆ ಹೋಗಿ ಬರ್ತಾರೆ ವಾಪಸ್ಸು. ಅವ್ರಿಗೆ ವಾಹನಗಳು ಯಾವುದು ಕರುನಾಡಿನ ವಾಹನ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಕೆಲವರು ಹಾಕೊಂಡಿರ್ತಾರೆ. ಇದನ್ನೇ ಅಪಾರ್ಥ ಮಾಡಿಕೊಂಡು ತಮಿಳುನಾಡಿನ ಜನ, ಕೇರಳದಲ್ಲಿ ಇರುವ ನಮ್ಮ ಶಬರಿಮಲೆ ಭಕ್ತರಿಗೆ ತಮಿಳುನಾಡಿನ ಜನಗಳು ಅವಾಗವಾಗ ಪ್ರತಿ ವರ್ಷವೂ ದಾರಿಯಲ್ಲಿ ಅಡ್ಡಗಟ್ಟಿ ಒಂದು ಏನು ಕಿರಿಕು ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಜೊತೆಗೆ ಒಂದಿಬ್ಬರು ಮಾಡೋ ಕೆಲಸಕ್ಕೆ ಕರುನಾಡು ಮತ್ತು ತಮಿಳುನಾಡು ಎರಡೂ ಸಹ ಅವಾಗವಾಗ ಘರ್ಷಣೆ ಆಗೋ ಚಾನ್ಸಸ್ ಇದೆ. ಇದು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ನಾವು ನಮ್ಮ ಸಂಘಟನೆಯಿಂದ ಕೆಲವು ಮಾಧ್ಯಮಗಳನ್ನ ನೋಡ್ದು ಕನ್ನಡ ನಾಡಿನ ಜನ ಏನು ಮಾಡ್ತಾ ಇದ್ದಾರೆ ಕೂತ್ಕೊಂಡು, ಕನ್ನಡ ನಾಡಿನ ಜನಕ್ಕೆ ಇದಿಲ್ವಾ, ಗೊತ್ತಿಲ್ವಾ, ಹೀಗೆಲ್ಲ ಕೇಳ್ತಾ ಇದ್ದಾರೆ. ಆದರೆ ನಾವು ನಮ್ಮ ಸಂಘಟನೆಯಲ್ಲಿ ಹಿರಿಯರಾದಂಥ ಕೆಲವು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ನಾವು ಮಾತುಕತೆ ನಡೆಸಿದಾಗ ಇಲ್ಲ, ಒಂದಿಬ್ಬರು ಯಾರು ಅಲ್ಲಿ ಮಾಡಿರ್ತಾರೆ, ಅವರಿಗೆ ಆಲ್ರೆಡಿ ಶಿಕ್ಷೆ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ಸಮಾಧಾನವಾಗಿ ವರ್ತಿಸ್ಬೇಕು ಅಂತೇಳಿ ನಮಗೆಲ್ಲ ಮಾಹಿತಿ ಬಂದಿದೆ. ನಮ್ಮ ಸಂಘಟನೆ ಯುವಕರು ಆಲ್ರೆಡಿ ಒಂದು 250-300 ಕಾರುಗಳಲ್ಲಿ ಬಾವುಟ ಕಟ್ಕೊಂಡು ಹೋಗೋಣ, ಅಲ್ಲಿಗೆ ಏನಾಗುತ್ತೆ ನೋಡೋಣ ಅಂತ ಹೊರಟಿದ್ರು. ಇದು ಬೇಡ, ಸಮಾಧಾನವಾಗಿ ನಾವು ರಾಜ್ಯಗಳ ನಡುವೆ ಯಾವುದೇ ರೀತಿಯ